ನಾವೀಗ ಉಜಿರೆ ಗ್ರಾಮದ ನೇಕಾರಪೇಟೆ ಅಥವಾ ವಿನಾಯಕ ನಗರ ಅಂತ ಹೇಳ್ತೇವೆ. ನೇಕಾರಪೇಟೆ ಹಳೇ ಕಾಲದಿಂದಲೂ ಆ ಹೆಸರು ಬಂದಿರುವಂತದ್ದು. ಇಲ್ಲಿ ಜಾಸ್ತಿ ನೇಕಾರರೇ ಇರೋದ್ರಿಂದ ಈ ಒಂದು ಏರಿಯಾವನ್ನ ನೇಕಾರಪೇಟೆ ಅಂತ ಕರಿತಾ ಇದ್ರು. ಮತ್ತೆ ನಂತರ ವಿನಾಯಕ ನಗರ ಅಂತ ಆಯ್ತು. ಇಲ್ಲಿ ಏನು ಅಂತ ಹೇಳಿದ್ರೆ ಸುಮಾರು ಒಂದು 60ಕ್ಕೂ ಮನೆಗಳಿದೆ. ಆದ್ರೆ 60 ಮನೆಗಳ ಪೈಕಿ 26 ಮನೆಗಳಲ್ಲಿ ಗಣೇಶನನ್ನ ಇಡ್ತಾರೆ. ನೇಕಾರರ ಕುಟುಂಬಗಳಿಲ್ಲೇ ಇರೋದ್ರಿಂದ, ನೇಕಾರಿಗೆ ಮಣ್ಣು ಮತ್ತೆ ನೇಕಾರಿಗೆ ಸಂಬಂಧ ಇರೋದ್ರಿಂದ 26 ಗಣೇಶವನ್ನ ಇಲ್ಲಿ ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವತ್ತು ಸಂಜೆ ವಿಸರ್ಜನೆ ಕೂಡ ನಡೀಲಿಕ್ಕಿದೆ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಇವರು ಸಾಂಪ್ರದಾಯಿಕವಾಗಿ ಈ ಗಣೇಶನನ್ನ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ. 50 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದಿಂದ, ಅಂದ್ರೆ 50 ವರ್ಷಕ್ಕೂ ಹೆಚ್ಚಿನ ಕಾಲದಿಂದಲೂ ಇದನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ಮನೆಯಲ್ಲಿ ಏನೇನು ಗಣೇಶ ಇಟ್ಟಿದ್ದಾರೆ, ಚಿಕ್ಕದೋ ದೊಡ್ಡದು, ಎಲ್ಲವನ್ನ ನಾವು ನೋಡ್ಕೊಂಡು ಬರೋಣ. ನಾವೀಗ ನೇಕಾರಪೇಟೆಯ ಒಬ್ಬರ ಮನೆಯಲ್ಲಿದ್ದೇವೆ. ಶ್ರೀನಾಥ್ ಎನ್ನುವರ ಮನೆಯಲ್ಲಿದ್ದೇವೆ. ಅವರ ಮನೆಯಲ್ಲಿ ಕೂಡ ಗಣೇಶ ಮೂರ್ತಿ ಇಡಲಾಗಿದೆ. ಹಲವು ವರ್ಷಗಳಿಂದ ಅವರು ಕೂಡ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಶ್ರೀನಾಥ್ ಅವರಿದ್ದಾರೆ. ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಿ, ಮತ್ತೆ ಯಾಕಾಗಿ ಈ ಒಂದು ಗಣಪತಿಯನ್ನು ನೀವು ನಿಮ್ಮ ಮನೆಯಲ್ಲಿ ಇಡ್ತಾ ಇದ್ದೀರಿ? ಯಾಕಂದ್ರೆ ನೇಕಾರಪೇಟೆ ಅಂತ ಹೇಳಿದ್ರೆ ನೇಕಾರ ಅಂತ ಹೇಳಿದ್ರೆ ಮಣ್ಣಿಗೆ ಸಂಬಂಧ ಹೇಗೆ ಮೊದ್ಲಿನವ್ರು ಮಾಡಿದ್ದದು ನಮ್ಮ ಕಾಲದಲ್ಲ, ನಮ್ಮ ಅಜ್ಜ ಅಜ್ಜಂದಿರು ಮಾಡ್ಕೊಂಡು ಬಂದದ್ದು. ಆ ಕಸಬನ್ನು ಈಗ ಅವರ ಹುಳ್ಳಿಯಲ್ಲಿರೋ ಮಕ್ಕಳು ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದೇವೆ ಅದನ್ನ. ಎಷ್ಟು ವರ್ಷದಿಂದ ಆಚರಣೆ? ಇದು 62 ವರ್ಷದಿಂದ ಆಗ್ತಾ ಉಂಟು ಈ ಏರಿಯಾದಲ್ಲಿ. ಪ್ರತಿ ಮನೆಯಲ್ಲಿ ಇಡ್ತಾರೆ. ಇಲ್ಲೊಂದು ಎಷ್ಟು ಮನೆಗಳಿದೆ, ಮತ್ತೆ ಎಷ್ಟು ಮನೆಯಲ್ಲಿ ಇರ್ತಾ ಇದೆ? ಇಲ್ಲಿ ಒಂದು 70 ಮನೆ ಉಂಟು. 70 ಮನೆಯಲ್ಲಿ ಮತ್ತೆ ಕುಟುಂಬದವರು, ಸಂಸಾರದವರು ಒಂದೊಂದೇ ಮನೆಯಲ್ಲಿ ಇಡ್ತಾರೆ. ಹೊರಗೆ ಬಾಕಿದವರು ಅವ್ರವ್ರ ಮನೆಯಲ್ಲಿ ಇಡ್ತಾರೆ. ಅಂತ ಇಲ್ಲಿ ಹೋಗ್ಲಿಕ್ಕೆ 26 ಗಣಪತಿ ಒಟ್ಟಿಗೆ ಹೋಗ್ಬೇಕು. ಒಟ್ಟಿಗೆ ಎಲ್ಲಿ ಹೋಗಿ ಬರ್ತಾರೆ? ಜನಾರ್ದನ ಸ್ವಾಮಿ ಕೆರೆಗಟ್ಟೆ ಅಲ್ಲಿಗೆ ವಿಸರ್ಜನೆ ಮಾಡಿ. ವಿಸರ್ಜನೆ ಆದ್ರೆ ಏನು ಉದ್ದೇಶ ಏನಿಲ್ಲ, ನಮ್ದು ಕುಲ ಕಸಬೆ ಗಣೇಶ ಅಂತ. ಅದಕ್ಕಾಗಿ ಗಣೇಶನ ವರ್ಷಗೊಂದ್ಸಲ. ಈಗ ಈ ಊರಲ್ಲಿ ಈ ಗಣೇಶ ಇಟ್ಟಾದ್ಮೇಲೆ ಒಳ್ಳೇದೆಲ್ಲ ಆಗಿದೆ ಹೇಗೆ? ಮೊದ್ಲಿಗಿನ ಎಷ್ಟೋ ಇಂಪ್ರೂವ್ಮೆಂಟ್. ಮೊದ್ಲೆಲ್ಲ ಮುಳಿ ಮನೆ ಇತ್ತು, ಈಗ ಆಗಲ್ಲ. ಕೆಲವು ಸ್ಲ್ಯಾಬ್ ಮಾಡಿದ್ರೆ, ಕೆಲವು ಇದು ಮಾಡಿ ಸೀಟ್ ಹಾಕಿದ ಮನೆ ಉಂಟು, ಹಂಚಿನ ಮನೆ ಉಂಟು. ಮೊದ್ಲಿನವ್ರದೆಲ್ಲ ಮುಳಿ ಮನೆ ಎಲ್ಲ ಇತ್ತು, ಆಗ್ಲೂ ಮಾಡ್ತಾ ಇದ್ರು ಪುರಾತನದವರು. ಆಗ ಅದನ್ನ ನಾವೀಗ ಪಾಲಿಸ್ತಾ ಇದ್ದೇವೆ ಅಷ್ಟೇ. ಬೇರೆ ಬೇರೆ ಜನರೆಲ್ಲ ಬರ್ತಾರೆ ಇಲ್ಲಿಗೆ? ಬರ್ತಾರೆ, ಪೂಜೆ ಪುರಸ್ಕಾರಗಳು ಬರ್ತಾರೆ. ಮನೆ ಬರ್ತಾರೆ, ಹೋಗ್ತಾರೆ. ಎಷ್ಟು ದಿನ ಇಡ್ತೀರಿ? ನಾವು ನಿನ್ನೆ 2 ದಿನ ವರ್ಷ ಪ್ರತಿ ಹಾಗೆ. ನಾವು ನೇಕಾರಪೇಟೆಯ ಮತ್ತೊಂದು ಮನೆಯಲ್ಲಿದ್ದೇವೆ. ಇಲ್ಲಿ ಕೂಡ ಗಣೇಶನನ್ನ ಇಡಲಾಗಿದೆ. ಅತ್ಯಂತ ಅದ್ಭುತವಾದ ಅಲಂಕಾರ ಕೂಡ ಮಾಡಿದ್ದಾರೆ. ನಮ್ಮ ಜೊತೆಗೆ ಮನೆಯ ಒಡೆಯರಾಗಿರುವಂತಹ, ಮನೆ ಮಾಲೀಕರಾಗಿರುವಂತಹ ಸಂತೋಷ್ ನಮ್ಮ ಜೊತೆಗಿದ್ದಾರೆ. ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಾ, ಮತ್ತೆ ಇಲ್ಲಿನ ಏನು ಸಂಪ್ರದಾಯ ಏನಿದೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ನಮಗೆ ಈಗ 32 ವರ್ಷ. ನಮಗೆ ತಿಳಿದ ಮಟ್ಟಿಗೆ ಈಗ 62ನೇ ವರ್ಷದಿಂದ ಲೆಕ್ಕದುಂಟು. ಅದಕ್ಕಿಂತ ಹಿಂದಿನಿಂದನೇ ಮಾಡ್ಕೊಂಡು ಬರ್ತಾ ಇದ್ವಿ. ಮೊದಲು ಗಣಪತಿ ಮೂರ್ತಿ ಮಾಡ್ತಾ ಇರ್ಲಿಲ್ಲ. ಈ ಹುತ್ತದ ಮಣ್ಣಿಂದ ವಿನಾಯಕ ದೇವರು ಅಂತೇಳಿ ಒಂದು ಕರೀತಾರೆ, ಆ ಥರ ಮಾಡ್ತಾ ಇದ್ವಿ. ಅದು ಕ್ರಮೇಣಕ್ಕೆ ಗಣಪತಿ ಮೂರ್ತಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ಒಂದು 20 ವರ್ಷದಿಂದ ಟ್ರ್ಯಾಕ್ಟರಲ್ಲಿ ಮೆರವಣಿಗೆ ಮಾಡ್ತಾ ಇದ್ವಿ. ಮೊದಲು ನಾವು ಅದನ್ನ ಎಲ್ಲರ ಮನೆ ಸೇರಿ ತಲೆಯಲ್ಲೇ ಹೊತ್ಕೊಂಡು ಹೋಗಿ ವಿಸರ್ಜನೆ ಮಾಡ್ತಾ ಇದ್ವಿ. ಈಗ ಟ್ರ್ಯಾಕ್ಟರ್ ಅಲ್ಲಿ ಮಾಡಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿ. 60 ವರ್ಷದಿಂದಲೇ ಆಚರಣೆ ಮಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ಒಂದು ಅದೇ 100 ವರ್ಷದ ಮೇಲೆ ಆಗಿರ್ಬೋದು. ಈಗ ಲೆಕ್ಕಕ್ಕೆ ಬರೆದಿಟ್ಟದ್ದು 62 ವರ್ಷ ಅಂತೇಳಿ ಹಿರಿಯರು ಹೇಳ್ತಾರೆ. ಅದಕ್ಕಿಂತ ಮೊದಲಿಂದನೇ ಇದ್ದಂಥದ್ದು ಪದ್ಧತಿ. ನಮಗೆ ಗಣೇಶ ಹಬ್ಬನೇ ಭಾರಿ ಪ್ರಮುಖ. ಎಲ್ಲ ಹಬ್ಬಗಳಿಗಿಂತ ನಾವು ಇದನ್ನ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲರನ್ನ ಕರೆದು ಹೊಸಕ್ಕಿ ಊಟ. ಈಗ ನಿನ್ನೆ ದಿವಸ ಗಣಪತಿ ಪ್ರತಿಷ್ಠೆ ಮಾಡ್ತೇವೆ. ನಿನ್ನೆ ರಾತ್ರಿ ನಮಗೆ ಹೊಸಕ್ಕಿ ಊಟ, ಕೊರಳು ಕಾರ್ಯಕ್ರಮ ಆಗಿ ಹೊಸಕ್ಕಿ ಊಟ ಉದ್ದಾರ ಅಂತ ಹೇಳ್ತೇವೆ. ಅದು ನಿನ್ನೆ ರಾತ್ರಿ ಆಗ್ತದೆ. ಇವತ್ತೀಗ ಮಧ್ಯಾಹ್ನ ಮಹಾಪೂಜೆಯಾಗಿ ವಿಸರ್ಜನೆಗೆ 2. ನಾವೀಗ ನೇಕಾರಪೇಟೆಯ ಮತ್ತೊಂದು ಮನೆಯಲ್ಲಿದ್ದೇವೆ. ಇಲ್ಲಿನ ಮುಖ್ಯಸ್ಥರಾಗಿರುವಂತಹ ಭಾಸ್ಕರ್ MD ಅವರಿದ್ದಾರೆ ನಮ್ಮ ಜೊತೆಗೆ. ಸರ್, ಎಷ್ಟು ವರ್ಷದಿಂದ ನೀವು ಆಚರಣೆ ಮಾಡ್ಕೊಂಡು ಬರೋದು ದಾ ಹೇಗೆ ಅಂತ? ಎದುರಿಗೆ ತಿಳಿದ ಪ್ರಕಾರ ಈಗ ಒಂದು 5 ವರ್ಷದ್ದು ಮೂಲ ಈ ನಡ್ತೊಂದು ಮುಖದ ಕುಟುಂಬದ ಹಿರಿಯ ಏನು ಆ ಪ್ರಕಾರ ಇತ್ತು. ಇಂಕ್ಲು ಈ ದೇವರನ್ನ ಆರಾಧನೆ ಮಾಡ್ಕೊಂಡು ಬರ್ತದ ಇದಕ್ಕೂ ಕೂಡ ಹೋಯ್ದಂತ ಬುಕ್ ಇಂಕ್ಲು ಅಂತ ಯಂಗ್ಸ್ಟರ್ಸು ಫುಲ್ ಅಲ್ಲ. ಪ್ರತಿ ವರ್ಷ ಎಲ್ಲ ಸಂಪ್ರದಾಯ ಪ್ರಕಾರ ನರಪ್ಪ ಒಂದು ಬರೋದು ದೇವರನ್ನ ಒಂದು ಅನುಗ್ರಹ ಮೂಲಕ ವರ್ಷದ ವರ್ಷ ಅಭಿವೃದ್ಧಿ ಹೊಂದೊಂದು ಮುಂಚ ವೈಕಲ ಆ ಸಮಯಗಾನಾಗ ವೈಕಲ ತೊಂದರೆ ಒಂದು ಲೆಕ್ಕ ದೇವ್ರಿಗೆ ಮಾಂತ ವ್ಯವಸ್ಥೆಯನ್ನು ಒದಗಿಸೋದು ಕೊಡ್ಬೇಡಿ. 5 ನಮ್ಮೊಂದು ಬರ್ತವೆ. ಮೂರ್ತಿ ಪುರ ಮುಲ್ಪನೆ ಶಿವ ಆರ್ಟ್ಸ್ 6 ಮಂತ್ ಕೊಟ್ಟು ಆಯ್ತು. ಒಟ್ಟಿಗೆ ಮುಕ್ಕಳು ಪುರ ಹೆಲ್ಪರ್ಸ್ ಅದೇ
ಮೇನ್ ಎಂದು ಆ ಶಿವ ಆರಿಸಿಂದು ಏಕ ಮುಖ್ಯಸ್ಥೆ ಒಕ್ಕ ಕುಟುಂಬದ ಸಂಕುಲ ಸುಮಾರು ಇಲ್ಲು ಆಗ್ತಿತ್ತೆ ಅಂದರೆ ಪೂರ ಜನ ಸೇರಿದು ಈ ಮೇನ್ ಮುಖ್ಯ ಒಂದು ಇಲ್ಲು ಗಣಪವನ ಒಂದು ಮಾಂಚನ ಐತೆ ಒಂದು ಪಾತ್ರ ತೊಗೊಂಡು ಮುಖ್ಯದ ತಗೊಂಡ ವರಸಿದ್ಧಿ ವಿನಾಯಕನ ನಮ್ಮೊಂದು ವರ್ತನೆಗೆ ಮಾಂತರೆಲ್ಲ ಈ ನೇಕಾರಪೇಟೆ ಆ ಒಂದು ವಿಶೇಷವಾದ ಒಂದು ಬದಲಾವಣೆ ತೋಜೊಂದು ಮಾತಾ ಕುಟುಂಬಗಳು ಉಳ್ಳು ಅಂಚಾದ ಈಗಲೂ ಮಲ್ಪುಣಂಚಿನ ಮೂಲ ಉದ್ಯೋಗ ಬಂಡ ಈ ನೇಕಾರಿಕೆ ಬಂಡ ಮಗ್ಗ ಮಲ್ಪುಣ ಕೈ ಮಗ್ಗದ ಅಂದ್ರೆ ಮಲ್ಪದ ಜನಗಳಿಗೆ ತುಂಬು ಭಾರಿ ಆಸಕ್ತಿ ಇತ್ತು ಅಂಡ ಆರ್ಥಿಕವಾದ ಅಕಲು ಸಶಕ್ತರತ್ತಲ್ಲ ಬೇರೆ ಅಕಲ್ನ ಕುಟುಂಬ ನಡಪಂದು ಕೊಡೋದು ಒಳ್ಳೆಯದು ಅಂತ ಅಕಲ್ನ ಮಾಡೋದು ಮುಖದ ಬಂಡ ಕೈ ಮಗ್ಗದ ಹಿಂದೆ ಉಂಟುಂಟು ಪೂರ ಹ್ಯಾಂಡ್ಲೂಮ್ ಹೋದು ಮೆಷಿನರಿ ಬರ್ತದೆ ಇತ್ತ ಕಡಿಮೆ ಆದ್ರೂ ಬರ್ತದೆ ಬೇತ ಉದ್ಯೋಗ ಸೇವನೆ ಕೂಡ ಹೋಯ್ತು ಅಂಚಾದ ಇತ್ತೆ ಬೇತ ಉದ್ಯೋಗ ಮಾಡ್ಕೊಂಡು ಇನ್ನೆಲ್ಲ ಹಿರಿಯರು ಮಾಡ್ಕೊಂಡು ಬಿಡಂದೆ ಅಂಥದ್ದೇ ಉಂಟು. ನಾವೀಗ ನೇಕಾರಪೇಟೆಯ ಸುರೇಶ್ ಅವರ ಮನೆಯಲ್ಲಿದ್ದೇವೆ. ಇಲ್ಲೂ ಕೂಡ ಗಣಪತಿಯನ್ನು ಇರಿಸಲಾಗಿದೆ, ಪೂಜೆ ಪುನಸ್ಕಾರಗಳನ್ನ ಸಲ್ಲಿಕೆ ಮಾಡಲಾಗಿದೆ. ಸರ್, ಎಷ್ಟು ವರ್ಷದಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಿದ್ದೀರಿ, ಯಾವ ಕಾರಣಕ್ಕೆ? ನಾವು ಸುಮಾರು ಒಂದು 62 ವರ್ಷ, ಈಗ 62ನೇ ವರ್ಷ ಗಣೇಶೋತ್ಸವ ಚೌತಿ ನಡೀತಿರೋದು ಮನೆಯಲ್ಲಿ. ಹಾಗೆ ನಮ್ಮ ತಂದೆ ಅಜ್ಜಿ ಕಡೆಯಿಂದ ಬರ್ತಿತ್ತು. ಹಾಗೆ ನಾವೀಗ ಮುಂದುವರೆಸಿಂದ ಬರ್ತಿದ್ದೇವೆ ಇವಾಗ. ಖುಷಿ ಇದೆ, ಒಳ್ಳೆದಾಗಿದೆ. ಒಳ್ಳೆದಾಗಿದೆ, ತೊಂದರೆ ಇಲ್ಲ. ವರ್ಷ ಏನ್ ಬೇರೆ ವಿಶೇಷತೆ ಇದೆ? ವಿಶೇಷತೆ ಏನಿಲ್ಲ. ವರ್ಷ ನಾವು ಮುಂದಿಂದನೇ ಮಾಡ್ಕೊಂಡು ಬರ್ತಿದ್ದೇವೆ ಚೌತಿ. ಅದೇ ತರ ಇವಾಗ ನಾವು ಮಾಡ್ತಿದ್ದೇವೆ. ನಾವೀಗ ನೇಕಾರಪೇಟೆಯ ಮತ್ತೊಂದು ಮನೆಯಲ್ಲಿದ್ದೇವೆ. ಗಣೇಶ್ ಅವರ ಮನೆ. ಗಣೇಶ್ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ. ಇಷ್ಟು ವರ್ಷದಿಂದ ಈ ಒಂದು ಗಣೇಶವನ್ನ ಬಿಟ್ಟು ಪೂಜೆಯನ್ನ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೆ? ನಾವು 62 ವರ್ಷ ಆಯ್ತು ಮನೆಯಲ್ಲಿ. ಇಲ್ಲಿ ಮೊದಲಿನ ನಮ್ಮ ಹಿರಿಯರು ಮಾಡ್ತಾ ಇದ್ರು, ಹಾಗೆ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಹಿರಿಯರಿಂದಲೂ ಇಡ್ತಾ ಇದ್ದಾರೆ ನಿಮ್ಮ ಈ ಮನೆಯಲ್ಲಿ? ಹೌದೌದು. ಎಷ್ಟು ಖುಷಿ ಕೊಡ್ತದೆ, ಮತ್ತೆ ಏನ್ ಸಮಾಧಾನ ಇದೆ? ತುಂಬಾ ಖುಷಿ ಆಗ್ತದೆ ನಮ್ಗೆ. ಗಣೇಶ ಹಬ್ಬ ಅಂದ್ರೆ ದೊಡ್ಡ ಹಬ್ಬ. ಎಲ್ಲ ಹಬ್ಬಕ್ಕಿಂತನೂ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಗಣೇಶ ಹಬ್ಬಕ್ಕೆ. ನಾವೀಗ ನೇಕಾರಪೇಟೆಯ ಮತ್ತೊಂದು ಮನೆಯಲ್ಲಿದ್ದೇವೆ. ದಿನೇಶ್ ಅವರ ಮನೆ ಇದಾಗಿದೆ. ಇವರ ಮನೆಯಲ್ಲಿ ಕೂಡ ಗಣಪತಿಯನ್ನು ಇಟ್ಟು ಪೂಜಿಸಲ್ಪಡ್ತಾ ಇದೆ. ವಿಶೇಷ ಪೂಜೆಗಳು ಕೂಡ ಈಗಾಗಲೇ ಆಯ್ತು ಇಲ್ಲಿ. ಅವರ ಚಿಕ್ಕಪ್ಪ ನಮ್ಮ ಜೊತೆಗಿದ್ದಾರೆ. ಚಿಕ್ಕಪ್ಪ ಸೀತಾರಾಮ ಅವರು. ಎಷ್ಟು ಟೈಮ್ ಇಂದ ಇಲ್ಲಿ ಗಣಪತಿಯನ್ನು ಇಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಯಾವ ಉದ್ದೇಶಕ್ಕೆ? ನಾವು ಸಾಧಾರಣ ಒಂದು 65 ವರ್ಷದಿಂದ ಇಲ್ಲಿ ಇಡ್ತಾ ಇದ್ದೇವೆ, ಗಣಪತಿ ಉತ್ಸವ ಮಾಡ್ತಿದ್ದೇವೆ. ನನ್ನ ತಂದೆಯವರು ಮಾಡ್ತಾ ಇದ್ರು. ತಂದೆ ತಾಯಿಯವ್ರ ದೈವಾಧೀನರಾದ ನಂತರ ನಾವು ಅಣ್ಣನ ಮನೆ, ದೊಡ್ಡ ಅಣ್ಣ ನಮಗೆ ಕುಟುಂಬದಲ್ಲಿ ದೊಡ್ಡ ಅಣ್ಣ ಇವರ ಮನೆಯಲ್ಲಿ ಮಾಡ್ತೀವಿ ಗಣೇಶ. ಆದ ಕಾರಣ ಇಷ್ಟು ತನಕ ನಾವು ಏನೋ ಮೊದಲಿಂದ ಮಾಡಿದ್ದು ನನಗೆ ಗೊತ್ತಿಲ್ಲ, ವಿಷಯ ಏನು ಗೊತ್ತಿಲ್ಲ. ನಾವು ಹುಟ್ಟಿದ್ದು ಇಲ್ಲ, ನಮ್ಗೆ ಗೊತ್ತಿಲ್ಲ. ಇಷ್ಟು ತನಕ ಮಾಡ್ತಾ ಇದ್ದೇವೆ. ಇನ್ನು ದೇವರು ಇನ್ನು ಇದಕ್ಕಿಂತ ತುಂಬಾ ತಗೊಳ್ಳೋದು ಅವರಿಗೆ ಬಿಟ್ಟದ್ದು. ನಮ್ಮದೇನು ಎಲ್ಲ ಉತ್ತಮ ಸಮೇತರಾಗಿ ಎಲ್ಲ ಸೇರಿ ಇವತ್ತಿನ ದಿನ್ನೆ ಮತ್ತು ಇವತ್ತು ವಸ್ತು ಊಟ ಮಾಡಿ ಇವತ್ತು ಗಣಪತಿ ವಿಸರ್ಜನೆ ಮಾಡುದು. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.
ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ. ಇದು ಹೊಸತನದ ಸಂಕಲನ.